ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ವಿಷಯವೇನಪ್ಪ ಅಂತಂತಂದರೆ, ಜನವರಿ 26 ಗಣರಾಜ್ಯೋತ್ಸವದ ಬಗ್ಗೆ ಕೆಲವೊಂದು ಕವನಗಳನ್ನು ಹೇಳುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜಗತ್ತಿನ ಎಲ್ಲ ದೇವರಿಗೆ ತಲೆ ತಗ್ಗಿಸಿ ನಮಸ್ಕರಿಸುತ್ತೇವೆ. ಜಗತ್ತಿನ ಎಲ್ಲ ದೇವರಿಗೆ ತಲೆ ತಗ್ಗಿಸಿ ನಮಸ್ಕರಿಸುತ್ತೇವೆ. ಆದರೆ ಈ ದೇವರಿಗೆ ತಲೆ ಎತ್ತಿ ನಮಸ್ಕರಿಸುತ್ತೇವೆ. ಆದರೆ ಈ ದೇವರಿಗೆ ತಲೆ ಎತ್ತಿ ನಮಸ್ಕರಿಸುತ್ತೇವೆ. ಯಾಕಂದರೆ ಈ ದೇವರು ಹೇಳುತ್ತದೆ, ನನ್ನ ಭಕ್ತರು ಯಾವತ್ತೂ ತಲೆ ತಗ್ಗಿಸಬಾರದು ಅಂತ. ನನ್ನ ಭಕ್ತರು ಯಾವತ್ತೂ ತಲೆ ತಗ್ಗಿಸಬಾರದು ಅಂತ. ಭಾರತಾಂಬೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ. ಭಾರತಾಂಬೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ. ಅದಕ್ಕಾಗಿ ಜಾತಿ ಧರ್ಮ ಮರೆತು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯಿಂದ ಒಂದಾಗೋಣ. ತಾಯಿಯ ರಕ್ಷಣೆಗೆ ನಿಲ್ಲೋಣ. ತಾಯಿಯ ರಕ್ಷಣೆಗೆ ನಿಲ್ಲೋಣ. ಈ ಪವಿತ್ರ ದಿನದಲ್ಲಿ ನಮ್ಮ ದೇಶಕ್ಕೆ ಕುರಿತಾದ ಪ್ರೀತಿ ಮತ್ತು ಗೌರವವನ್ನು ಹಂಚಿಕೊಳ್ಳೋಣ. ಈ ಪವಿತ್ರ ದಿನದಲ್ಲಿ ನಮ್ಮ ದೇಶಕ್ಕೆ ಕುರಿತಾದ ಪ್ರೀತಿ ಮತ್ತು ಗೌರವವನ್ನು ಹಂಚಿಕೊಳ್ಳೋಣ. ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ. ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ. ನಾವು ಭಾರತೀಯರು ಎನ್ನುವುದೊಂದೇ. ನಾವು ಭಾರತೀಯರೆನ್ನುವುದೇ ನಮ್ಮ ಗುರುತು. ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು. ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ. ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ. ಕಾರಣವಾಯಿತು ವೀರರ ಬಲಿದಾನ. ಕಾರಣವಾಯಿತು ವೀರರ ಬಲಿದಾನ. ಸಿಕ್ಕಿತು ಆಗ ಸ್ವಾತಂತ್ರ್ಯದ ಬಹುಮಾನ. ಸಿಕ್ಕಿತು ಆಗ ಸ್ವಾತಂತ್ರ್ಯದ ಬಹುಮಾನ. ದೇಶ ಮುನ್ನಡೆಸಲು ಬೇಕು ಸಂವಿಧಾನ. ದೇಶ ಮುನ್ನಡೆಸಲು ಬೇಕು ಸಂವಿಧಾನ. ಕಾನೂನಿನ ನುಡಿ ಜಾರಿಗೆ ಬಂದ ಈ ಸುದಿನ. ಕಾನೂನಿನ ನುಡಿ ಜಾರಿಗೆ ಬಂದ ಈ ಸುದಿನ. ನಮಗೆ ಸ್ವಾತಂತ್ರ್ಯ ಸಿಗಲು ಅನೇಕರು ಬಲಿದಾನ ಮಾಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಗಲು ಅನೇಕರು ಬಲಿದಾನ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ದೇಶಗಳ ಕಾಲ ಹೋರಾಟ ನಡೆಸಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ದೇಶಗಳ ಕಾಲ ಹೋರಾಟ ನಡೆಸಿದ್ದಾರೆ. ಅವರೆಲ್ಲರ ಹೋರಾಟ ಬಲಿದಾನ ಫಲವೇ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಅವರೆಲ್ಲರೂ ಹೋರಾಟ ಬಲಿದಾನ ಫಲವೇ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಅವರ ತ್ಯಾಗ ಬಲಿದಾನವನ್ನು ನೆನೆದು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅವರ ತ್ಯಾಗ ಬಲಿದಾನವನ್ನು ನೆನೆದು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ಭಾರತಾಂಬೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ. ಭಾರತಾಂಬೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ. ಅದಕ್ಕಾಗಿ ಜಾತಿ ಧರ್ಮ ಮರೆತು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯಿಂದ ಒಂದಾಗೋಣ. ತಾಯಿಯ ರಕ್ಷಣೆಗೆ ನಿಲ್ಲೋಣ. ಕೈ ತಲುಪಿದೆ ಸಂವಿಧಾನವು ಕೇವಲ ವಕೀಲರ ದಾಖಲೆಯಲ್ಲ. ಕೈ ತಲುಪಿದೆ ಸಂವಿಧಾನವು ಕೇವಲ ವಕೀಲರ ದಾಖಲೆಯಲ್ಲ. ಅದು ಜೀವನದ ವಾಹನವಾಗಿದೆ. ಅದು ಜೀವನದ ವಾಹನವಾಗಿದೆ ಮತ್ತು ಅದರ ಚೈತನ್ಯವು ಯಾವಾಗಲೂ ವಯಸ್ಸಿನ ಚೈತನ್ಯವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.